ಹಾಸನ ನಗರದ ರಾಘವೇಂದ್ರ ಕಾಲೋನಿಯ ಬೀರ್ನಹಳ್ಳಿ ಕೆರೆ ಹತ್ತಿರ ಓಂ ಶಕ್ತಿ ದೇವಸ್ಥಾನದ ಮುಂಭಾಗದಲ್ಲಿರುವ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡಲಾಗ್ತಾ ಇದ್ದು ಕೂಡಲೇ ಇದಕ್ಕೆ ತಡೆಯನ್ನ ನೀಡಬೇಕು ಅಂತ ಕೋರಿ ಶ್ರೀರಾಮ ಸೇನೆ ವತಿಯಿಂದ ಹಾಸನ ಮಹಾನಗರ ಪಾಲಿಕೆ ಆಯುಕ್ತರಾದಂತಹ ಕೃಷ್ಣಮೂರ್ತಿ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಇನ್ನು ಸದರಿ ಜಾಗಕ್ಕೆ ಶೀಘ್ರವೇ ಭೇಟಿಯನ್ನು ನೀಡಲಿ, ಕೂಡಲೇ ಅಲ್ಲಿ ಏನು ಅತಿಕ್ರಮವಾಗಿ ಮನೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಅದನ್ನ ತೆರವುಗೊಳಿಸಬೇಕು, ಜಾಗವನ್ನ ಯಾವ ಉದ್ದೇಶಕ್ಕೆ ಮೀಸಲಿಡಲಾಗಿತ್ತು, ಯಾವ ಕಾಮಗಾರಿ ನಡೀತಾ ಇತ್ತು ಅಂಡ್ ಇದಕ್ಕೆ ಅನುಮತಿಯನ್ನ ಕೊಟ್ಟವರು ಯಾರು ಎಂಬ ಬಗ್ಗೆ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದ್ರು. ನಿಗದಿತ ಜಾಗ ನಗರದ ನಾಗರಿಕ ಉದ್ದೇಶಕ್ಕೆ ಬಳಕೆಯಾಗಬೇಕು, ಅದು ಸರ್ಕಾರಿ ಜಾಗ ಅಂತ ಬೋರ್ಡ್ ಅಳವಡಿಸಿದ್ರು ಕೂಡ ಅದನ್ನು ಕಿತ್ತಾಕಿ ಕಟ್ಟಡವನ್ನ ಕಟ್ತಾ ಇದ್ದಾರೆ. ಹಾಗಾಗಿ ಕಟ್ಟಡ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ಶ್ರೀರಾಮ್ ಸೇನೆ ಜಿಲ್ಲಾಧ್ಯಕ್ಷ ಧರ್ಮನಾಯಕ್, ನಗರಾಧ್ಯಕ್ಷ ದರ್ಶನ್ ಪ್ರತಿಮಾ ಅಂಡ್ ಗೋರಕ್ಷಕ ವಿನಯ್ ಕೆರೆಹಳ್ಳಿ, ಹಾಸನ ತಾಲೂಕು ಅಧ್ಯಕ್ಷ ಜಗದೀಶ್ ಮೊದಲಾದವರು ಹಾಜರಿದ್ದರು. ಜೈ ಶ್ರೀರಾಮ್, ದರ್ಶನ್ ಅಂತೇಳಿ ನಗರಾಧ್ಯಕ್ಷ ಶ್ರೀರಾಮ್ ಸೇನೆ. ಇವರು ಸರ್ಕಾರಿ ಜಾಗದಲ್ಲಿ ಏನು ಮಾಡಿದ್ದಾರೆ, ಒಂದು 3 ಜನ ಅದು ಅಂಬೇಡ್ಕರ್ ಭವನಕ್ಕೆ ಮತ್ತು ಹನುಮಾನ್ ದೇವಸ್ಥಾನಕ್ಕೆ ಅಂತ ಬಿಟ್ಟಿದ್ದಂಥ ಜಾಗಗಳಿಗೆ ಇವ್ರು ಏನು ಮಾಡಿದ್ದಾರೆ, ಸ್ವಂತ ಜಾಗ ಅನ್ನೋ ರೀತಿ ಅವರು ಮನೆಗಳನ್ನ ಕಟ್ಕೊಂಡಿದ್ದಾರೆ. ಅವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು ಅಂತಲೂ ಗೊತ್ತಿಲ್ಲ. ಬಡವ್ರಿಗಾದರೆ ಎಲ್ಲಿ ಬೇಕಲ್ಲಿ ಹೆಂಗೆ ಬೇಕಂಗೆ ತೆರವು ಮಾಡಿಸ್ತಾ ಇರ್ತಾರೆ. ಅಲ್ಲಿ ಮನೆ ಕಟ್ಕೊಂಡು ಅದು RCC ಮನೆ ಕಟ್ಟಿದ್ದಾರೆ. ಅಂದರೆ ಇದಕ್ಕೆ ಪ್ರಭಾವಳಿಗಳ ಒಂದು ಕಾರಣವೂ ಇದೆ. ತುಂಬ ಅತಿಶಯೋಕ್ತಿ ಅನ್ನೋ ರೀತಿ ಅವರು ಮಾತಾಡಿಕೊಂಡು ಒಂದು ಮನೆಗಳನ್ನ ಕಟ್ಟಿ ಯಾರಿಗೂ ಅವರು ಬೆಲೆ ಕೊಡದೇ ಇರೋ ರೀತಿ ಒಂದು ಇದು ಮಾಡ್ತಾ ಇದ್ದಾರೆ. ನಾವು ಒಂದು ವಾರ ಆಯ್ತು ಇಲ್ಲಿ ಬಂದು ಒಂದು ಲೆಟ್ರನ್ನು ಕೊಟ್ಟಿದ್ವಿ, ಇದ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೊಳ್ಳಿ ಅಂತ. ಇವಾಗ ಹೇಳಿದ್ದಾರೆ, ನೋಡೋಣ, ಇನ್ನು 3 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ. ಇದು ಬಡವರಿಗೆ ನ್ಯಾಯ ಸಿಗಬೇಕು. ಮತ್ತು ಸರ್ಕಾರಿ ಜಮೀನನ್ನ ನಾವು ಎಲ್ಲಂದ್ರಲ್ಲಿ ಮನೆ ಕಟ್ತೀವಿ ಅನ್ನೋಂಗಿದ್ರೆ ನಾವು ಹೆಂಗೆ ಬೇಕಾದ್ರೂ ಕಟ್ಕೊಬೋದು. ನಾವು ಅದಕ್ಕೆ ಇವ್ರ ಹತ್ರ ಕೇಳಿದ್ವಿ, ಇಲ್ಲೇ ನಗರಸಭೆ ಪಕ್ಕದಲ್ಲಿ ಒಂದು ಜಾಗ ಇದ್ದರೆ ನಮಗೂ ಕೊಡಿ, ಬಡವರು ಒಂದು 4 ಜನ ಮನೆ ಕಟ್ಸ್ತೀವಿ ಅಂತ ಹೇಳಿದ್ವಿ. ನೋಡಿ, ಇದು ಏನು ಒಂದು ವಾರದಿಂದ ಕೊಟ್ಟಿದ್ವಿ. ಸರ್ಕಾರಿ ಜಾಗವನ್ನು ಯಾವುದೇ ಹೆದರಿಕೆ ಇಲ್ಲದ ರೀತಿಯಲ್ಲಿ ಮನೆಯನ್ನು ಕಟ್ಕೊಂಡು ವಾಸಕ್ಕೆ ಯೋಗ್ಯವಾಗಂಗೆ ಎಲ್ಲ ರೀತಿ ಸ್ಟೇರ್ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ನಮ್ಮ ಸಮಾಜದಲ್ಲಿ ಕಾನೂನಿನ ಭಯ ಎಷ್ಟರ ಮಟ್ಟಿಗಿದೆ ಅನ್ನೋದು ಒಂದು ಗೊತ್ತಾಗ್ತಿದೆ. ಅದನ್ನು ತಂದು ಅರ್ಜಿ ಕೊಟ್ಟಿದ್ರು ಸಹ 1 ವಾರದಿಂದ ಇವರು ಪಾಪ ಫೋನಲ್ಲಿ ಟಚಲ್ಲಿದ್ದಾರೆ ನಮ್ಮ ಅಧ್ಯಕ್ಷರು. ಆದರೂ ಅವ್ರಿಗೇನು ಇನ್ಫಾರ್ಮೇಷನ್ ಸಿಗ್ತಿರಲಿಲ್ಲ. ಅದಕ್ಕೆ ಇವತ್ತು ಬಂದಿದ್ದೀವಿ, 3 ಗಂಟೆ ಕ್ಲಿಯರ್ ಮಾಡಿಕೊಡ್ತೀವಿ. ಯಾವುದೇ ಕಾರಣಕ್ಕೂ ಕಾನೂನು ಬಾಹಿರಾಗಿದ್ದರೆ ಅದನ್ನು ನಾವು ತೆರವುಗೊಳಿಸ್ತೀವಿ, ಬಿಡೋದಿಲ್ಲ ಅಂತ ಹೇಳ್ತಾರೆ. ಆದರೂ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಗೊತ್ತಿದ್ರು ಸಹ ಅಲ್ಲಿ ಕೆಲಸ ನಡೀತಾ ಇದೆ ಅಂದರೆ ಎಷ್ಟರ ಮಟ್ಟಿಗೆ ಅವರಿಗೆ ರಾಜಕೀಯ ವ್ಯಕ್ತಿಗಳ ಪ್ರಭಾವ ಇದೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್. ರಾಜಕೀಯ ಅನ್ನೋದು ಎಷ್ಟು ಒಳ್ಳೆಯದೋ ಅಷ್ಟು ಕೆಟ್ಟದು ಅನ್ನೋದಕ್ಕೆ ಇಂಥವ್ರಿಗೆ ಸಪೋರ್ಟ್ ಮಾಡ್ತಿರೋದೇ ಕಾರಣ ಆಗಿದೆ. ದಯಮಾಡಿ ಈ ಜಾಗದ ವಿಚಾರಗಳನ್ನು ವಿಮರ್ಶಿಸಿ ಇದು ಸತ್ಯ ಅಸತ್ಯತೆಗಳನ್ನು ಹೊರಹಾಕಿ ಒಬ್ಬರಿಗೆ ಪಾಠವನ್ನು ಕಲಿಸಿದ್ರೆ ಎಲ್ಲೂ ಸಹ ಸರ್ಕಾರಿ ಜಾಗವನ್ನು ಯಾರೂ ಆಕ್ರಮಿಸೋದಿಲ್ಲ. ಇವ್ರಿಗೇನಾದರೂ ಜಯ ಸಿಕ್ಕಿದ್ರೆ ಅಕ್ರಮವಾಗಿ ಕಟ್ಟಿದ್ದಕ್ಕೆ ಬೇರೆಯವರೆಲ್ಲರೂ ಅಕ್ರಮ ಜಾಗದಲ್ಲಿ ಕೂತಾಗ ಯಾರು ಬಂದು ಕ್ವಶನ್ ಮಾಡೋ ಹೋಗಿಲ್ಲ. ಏನು ಒಂದು ನಗರಸಭೆಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದ 1 ವಾರದಿಂದ ಅಕ್ರಮವಾಗಿ ಒಂದು ಕಟ್ಟಡವನ್ನು ಕಟ್ತಾ ಇದ್ದಾರೆ. ಅಲ್ಲಿ ಗ್ರಾಮ ಪಂಚಾಯತಿ ಸತ್ಯಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ದಂಥ 2004ರಲ್ಲಿ ಸರ್ವೆ ನಂಬರ್ 58/1 ಆ ಸರ್ವೆ ನಂಬರಲ್ಲಿ ಮೀಸಲಾತಿ ಬಿಟ್ಟಿದ್ರು. ಅಂಬೇಡ್ಕರ್ ಭವನ ಮತ್ತು ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಬೇಕು ಅಂತೇಳಿ ಒಂದು ಮೀಸಲಾತಿ ಬಿಟ್ಟಿದ್ದ ಜಾಗದಲ್ಲಿ ಇಲ್ಲಿ ಗ್ರಾಮ ಪಂಚಾಯತಿಯರ ಒಂದು ಬೋರ್ಡ್ ಹಾಕಿದ್ರು, ಇದು ಸರ್ಕಾರಿ ಜಾಗ, ಅಂಬೇಡ್ಕರ್ ಭವನ ಮತ್ತು ಹನುಮಾನ್ ದೇವಸ್ಥಾನಕ್ಕೆ ಅಂತ ಮೀಸಲಿದ್ದ ಜಾಗವನ್ನು ಇವತ್ತು ಅಕ್ರಮವಾಗಿ ಕಟ್ಟಡವನ್ನು ಕಟ್ತಿದ್ದಾರೆ ಅಲ್ಲಿನ ಸ್ಥಳೀಯರು. ಅದಕ್ಕೋಸ್ಕರ ತೆರವುಗೊಳಿಸಿ ಅದನ್ನು ಸರ್ಕಾರಿ ಜಾಗ ಉಳಿಸಿ, ದೇವಸ್ಥಾನ ಜಾಗ ಉಳಿಸಿ ಅಂತೇಳಿ ನಾವು ನಗರಸಭೆ ಕೃಷ್ಣಮೂರ್ತಿ ಅವರಿಗೆ ಒಂದು ಮನವಿ ಕೊಟ್ಟಿದ್ದು ಕಮಿಷನರ್ಗೆ. ಅದರ ಪ್ರಕಾರವಾಗಿ ಇವಾಗ ಅವರು ಮಧ್ಯಾಹ್ನ ಒಂದು 3 ಗಂಟೆಗೆ ನಾವು ಬಂದು ಪರಿಶೀಲನೆ ಮಾಡಿ ಅದು ತೆರವುಗೊಳಿಸ್ತೀವಿ ಖಂಡಿತವಾಗ್ಲೂ ಅಂತೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ. ನಮ್ಮ ಹೋರಾಟ ಹಿಂಗೇ ಇರುತ್ತೆ, ಅದು ತೆರವುಗೊಳಿಸೋವರೆಗೂ. ನಾವಿಲ್ಲಿ ಅದು ತೆರವುಗೊಳಿಸಲಿಲ್ಲ ಅಂದರೆ ನಾವಿಲ್ಲಿ ಬಂದು ಮನವಿ ಕೊಟ್ಟೆ ಅಲ್ಲೇ ಒಂದು ವಾರ ಆಗಿದೆ, 15 ದಿನ ಆಯಿತು. ಅವನು ಡಾಕ್ಯುಮೆಂಟ್ಸ್ ಇಲ್ಲ, ಏನಿಲ್ಲ, ಅಕ್ರಮವಾಗಿ ಕಟ್ತಿದ್ದಾನೆ, ಇವತ್ತು ಬರ್ತೀನಿ ನಾಳೆಗೆ ಬರ್ತೀನಿ ಅಂತ ಬರೀ ಇದೇ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾನೆ.